ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಉಲ್ಬಾಳೆ ಅಂತ. ಪ್ರಥಮವಾಗಿ ನೋಡ್ತಕ್ಕಂಥ ನನ್ನ ಒಂದು ವಿಡಿಯೋ ಆಗಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯದಲ್ಲಿ ತೆಗೆದುಕೊಂಡಂಥದ್ದು ಏನಂದರೆ ಬಡತನ ಅಂದರೆ ಇಂಗ್ಲೀಷ್ ಒಳಗೆ ಪೊವ್ಯಾರಿಟಿ. ಈಗ ಪ್ರಥಮವಾಗಿ ಬಡತನ ಅಂದರೆ ಏನು ಅನ್ನೋದನ್ನು ಇಲ್ಲಿ ಪ್ರಥಮವಾಗಿ ತಿಳಿದುಕೊಳ್ಬೇಕು. ಈಗ ನಾವು ಬಡತನ ಅಂದರೆ ಏನು? ಬಡತನ ಅಂದರೆ ಈಗ ಸಾಮಾನ್ಯವಾಗಿ ತೆಗೆದುಕೊಂಡ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗದಷ್ಟು ಆದಾಯವನ್ನು ಗಳಿಸ್ತಾ ಇದ್ರೆ ಅದಕ್ಕೆ ಬಡತನ ಅಂತ ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲಾಗದಂಥ ಸ್ಥಿತಿಯೊಳಗಿದ್ದಂದ್ರೆ ಅವನಿಗೆ ನಾವು ಬಡತನ ಅಂತ ಕರಿತೀವಿ ಅಥವಾ ಬಡವ ಅಂತ ಕರಿತೀವಿ. ಇದು ಜನಸಾಮಾನ್ಯರಲ್ಲಿ ಕಂಡು ಬರ್ತಕ್ಕಂಥದ್ದು. ಇಲ್ಲಿ ಬಡತನ ಅನ್ನೋದು ಕೂಡ ಈ ರೀತಿಯಾಗಿ ಕಂಡು ಬರ್ತದೆ. ಇನ್ನು ಬಡತನಕ್ಕೆ ಕಾರಣಗಳು ಅನ್ನೋ ತೆಗೆದುಕೊಂಡ್ರೆ ಬಡತನಕ್ಕೆ ಏನೇನು ಕಾರಣಗಳು ಬರ್ತಾವೆ ಇದರಲ್ಲಿ ಪ್ರಥಮವಾಗಿ ತೆಗೆದುಕೊಂಡು ಏನು ಬರ್ತದೆ ರೀ, ಇಲ್ಲಿ ಕಡಿಮೆ ಉತ್ಪಾದಕತೆ ಅಂತ ಕರೀತಾರೆ. ಅಂದ್ರೆ ಈಗ ಅಲ್ಪಾಭಿವೃದ್ಧಿ ದೇಶಗಳಲ್ಲಿ ಕೂಡ ಹೆಚ್ಚಾಗಿ ಕಡಿಮೆ ಉತ್ಪಾದಕತೆ ಕಂಡು ಬರ್ತದೆ. ಯಾಕಂದ್ರೆ ಜನಸಂಖ್ಯೆ ಪ್ರಮಾಣ ಆಗಲಿ, ಆಮೇಲೆ ವ್ಯವಸಾಯದ ಪ್ರಮಾಣದ ಮೇಲೆ ನಾವು ಅಧಿಕವಾಗಿ ಅವಲಂಬನೆ ಹೊಂದಿರೋದ್ರಿಂದ ಕೆಳಮಟ್ಟದ ಒಂದು ಉತ್ಪಾದಕತೆ ಇರ್ತದೆ. ಮತ್ತು ಅಲ್ಲಿ ಬರ್ತಕ್ಕಂಥ ಉತ್ಪಾದನೆ ಪ್ರಮಾಣ ಕೂಡ ಬಹಳ ಕಡಿಮೆ ಮಟ್ಟದಲ್ಲಿ ಇರ್ತದೆ. ಯಾಕಂದ್ರೆ ನಾವು ಹೆಚ್ಚಾಗಿ ಅದರ ಮೇಲೇ ವ್ಯವಸಾಯದ ಮೇಲೇ ಅವಲಂಬನೆ ಹೊಂದಿರೋದ್ರಿಂದ ನಮಗೆ ಬರ್ತಕ್ಕಂಥ ಉತ್ಪಾದಕತೆ ಕೂಡ ಕೆಳಮಟ್ಟದಲ್ಲಿ ಇರ್ತದೆ ಮತ್ತು ಕಡಿಮೆ ಮಟ್ಟದಲ್ಲಿ ಇರ್ತಬೋದು ಅಂತ ಹೇಳ್ತದೆ. ಹಾಗಾಗಿ ಬಡತನಕ್ಕೆ ಅದು ಒಂದು ಕಾರಣ. ಯಾವುದ್ರಿ? ಕಡಿಮೆ ಉತ್ಪಾದಕತೆ ಅಂತ ಬರ್ತದೆ. ಇನ್ನು ಅದೇ ರೀತಿ ಎರಡನೇ ತೆಗೆದುಕೊಂಡ್ರೆ ರಭಸಗತಿಯ ಜನಸಂಖ್ಯಾ ಹೆಚ್ಚಳ. ಅಂದರೆ ನಾವು ಭಾರತವನ್ನು ಈಗ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ನಮ್ಮ ಜನಸಂಖ್ಯೆ ಪ್ರಮಾಣ ಕೂಡ ಏನಾಗ್ತದೆ, ದಿನದಿಂದ ದಿನಕ್ಕೆ ಅಧಿಕವಾಗ್ತಾ ಹೋಗ್ತಾ ಇದೆ. ಉದಾಹರಣೆಗೆ 133 ಕೋಟಿ ದಾಟಿ ನಮ್ದು ಏನಾಯ್ತು, ಜನಸಂಖ್ಯೆ ರಭಸವಾಗಿ ಬೆಳೀತಾ ಇದೆ. ರಭಸವಾಗಿ ಬೆಳೀತಕ್ಕಂಥ ಜನಸಂಖ್ಯೆಯನ್ನು ತೆಗೆದುಕೊಂಡ್ರೆ ನಮ್ಮ ಭಾರತದಲ್ಲಿ ಕೂಡ ನಾವು ಕೃಷಿ ಮೇಲೆ ಎಷ್ಟು ಅವಲಂಬನೆ ಹೊಂದಿನಿ, 60ರಿಂದ 60% ಅಷ್ಟೇನು ರೀ ಕೃಷಿ ಮೇಲೆ ಅವಲಂಬನೆ ಹೊಂದಿವಿ. ಆಮೇಲೆ ಕೃಷಿ ಮೇಲೆ ಅವಲಂಬನೆ ಹೊಂದಿರೋದ್ರಿಂದ ಅಲ್ಲಿ ಬರ್ತಕ್ಕಂಥ ಉತ್ಪಾದಕತೆ ಕೂಡ ಕಡಿಮೆ. ಆಮೇಲೆ ನಮ್ಮದು ಜನಸಂಖ್ಯೆ ಕೂಡ ಅಧಿಕವಾಗಿ ಬೆಳೀತಾ ಹೋದಂತೆ ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಾಗಲಿ, ನಮಗೆ ಬೇಕಾದಂಥ ಆಹಾರ ಆಗಲಿ, ಉದ್ಯೋಗಾವಕಾಶಗಳಾಗಲಿ ಯಾವುದೂ ಸರಿಯಾಗಿ ಸಿಗ್ತಾ ಇಲ್ಲ. ಅದಕ್ಕೆ ಮೂಲ ಕಾರಣ ಯಾವುದ್ರಿ? ಜನಸಂಖ್ಯೆ ಒಂದು ರಭಸಗತಿಯಲ್ಲಿ ಬೆಳೀತಕ್ಕಂಥದ್ದು. ಅದು ಕೂಡ ಬಡತನಕ್ಕೆ ಕಾರಣ. ಯಾಕಂದರೆ ಸರ್ಕಾರ ಏನಾದರೂ ನಮ್ಮ ಸೌಲಭ್ಯಗಳನ್ನು ಕೊಡಬೇಕಾದ್ರೂ ಕೂಡ ಏನು ಮಿತವಾದ ಜನಸಂಖ್ಯೆ ಇದ್ದರೆ ಕೊಡೋಕ್ಕೆ ಸಫಿಷಿಯೆಂಟ್ ಆಗ್ತದೆ. ಆದರೆ ನಮ್ಮದು ಜನಸಂಖ್ಯೆ ಏನಾಗ್ತಾ ಇದೆ, ಮಿತಿಮೀರಿ ಬೆಳೀತಾ ಇದೆ. ಹಾಗಿದ್ದಾಗ ಬಡತನದ ಪ್ರಮಾಣ ಕೂಡ ನಮ್ದು ಏನಾಗ್ತಾ ಇದೆ, ಅಧಿಕವಾಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಕೂಡ ಜನಸಂಖ್ಯೆ. ಯಾಕಂದರೆ ಜನಸಂಖ್ಯೆ ಹೆಂಗೆ ಬೆಳೀತಾ ಹೋಗ್ತಾ ಇದೆ ಹಾಗೆ ಎಲ್ಲರಿಗೂ ಮೂಲಭೂತ ಸೌಕರ್ಯಗಳನ್ನಾಗಲಿ, ಉದ್ಯೋಗಾವಕಾಶ ಆಗಲಿ, ಅವ್ರಿಗೆ ಬೇಕಾದಂಥ ಒಂದು ಸೇವೆಗಳನ್ನಾಗಲಿ ಕೊಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಬಡತನಕ್ಕೆ ಅದು ಕೂಡ ಒಂದು ಕಾರಣ. ಯಾವುದ್ರಿ? ಮಿತಿಮೀರಿ ಬೆಳೀತಕ್ಕಂಥ ಜನಸಂಖ್ಯೆ ಒಂದು. ಇನ್ನು ಎರಡನೇದಾಯಿತು. ಮೂರನೇದು ಬದಲಿ ಉದ್ಯೋಗಗಳ ಕೊರತೆ. ಅಂದರೆ ಭಾರತವನ್ನು ತೆಗೆದುಕೊಂಡು ಹೆಚ್ಚಾಗಿ ನಾವು ಕೃಷಿ ಮೇಲೆ ಅವಲಂಬನೆ ಹೊಂದಿವಿ. ಕೃಷಿ ಕೂಡ ಏನು ಋತುಮಾನದ ಉದ್ಯೋಗ. ಅಲ್ಲಿ ಋತುಮಾನ ಮುಗಿದ ನಂತರ ಉಳಿತಕ್ಕಂಥದ್ದೇನು, ನಾವು ಖಾಲಿ ಉಳಿತೀವಿ. ಅಂದ್ರೆ ಯಾವುದೇ ರೀತಿಯ ಕೆಲಸ ಇಲ್ಲದೆ ನಾವೇನಾಗ್ತಾ ಇದ್ದೀವಿ, ಖಾಲಿ ಹರಟೆ ಹೊಡಿತಾ ಇದ್ದೀವಿ. ಅದಕ್ಕೆ ಬದಲಿ ಉದ್ಯೋಗಗಳಿದ್ದಂದ್ರೆ ಏನಾಗ್ತಿತ್ತು, ನಾವಲ್ಲಿ ಉದ್ಯೋಗಾವಕಾಶ ಕೂಡ ಸಿಗ್ತಾ ಇತ್ತು. ಅದೇ ರೀತಿ ನಮ್ಮದು ಆದಾಯ ಕೂಡ ಚೆನ್ನಾಗಿ ಬರ್ತಿತ್ತು ಮತ್ತು ಜೀವನ ಕೂಡ ನಿರ್ವಹಣೆ ಮಾಡೋಕ್ಕೆ ಅನುಕೂಲತೆ ಆಗ್ತಿತ್ತು. ಹಾಗಾಗಿ ಬದಲಿ ಉದ್ಯೋಗಗಳ ಕೊರತೆ ಕೂಡ ಏನಾಗ್ತಾ ಇದೆ, ನಮಗೆ ಬಡತನಕ್ಕೆ ಪ್ರಮುಖ ಕಾರಣ. ಯಾಕಂದ್ರೆ ನಮ್ಮದು ವ್ಯವಸಾಯ ಅನ್ನೋದು ಕೂಡ ಋತುಮಾನಕ್ಕೆ ತಕ್ಕಂತೆ, ಹೌದಾ? ಆ ಋತುಮಾನ ಮುಗೀತು ಅಥವಾ ಒಂದು ರಾಶಿ ಮುಗೀತು ಅಂದ್ರೆ ನಾವೇನು ಮಾಡ್ತೀವಿ, ಮತ್ತೆ ಖಾಲಿ ಉಳಿತೀವಿ. ಅದ್ರ ಬದಲಾಗಿ ಯಾವುದಾದ್ರು ಸಣ್ಣ ಪುಟ್ಟ ಉದ್ಯೋಗಗಳಾಗಲಿ, ಸಣ್ಣ ಕೈಗಾರಿಕೆಗಳಾಗಲಿ, ಗುಡಿ ಕೈಗಾರಿಕೆಗಳಾಗಲಿ ಅಥವಾ ಸಣ್ಣ ಪುಟ್ಟ ವ್ಯವಹಾರಗಳಾಗಲಿ ಇದ್ದು ಅಂದ್ರೆ ಆದಾಯದ ಪ್ರಮಾಣ ಕೂಡ ಅಧಿಕವಾಗಿರ್ತದೆ ಮತ್ತು ನಾವು ಬಡತನದಿಂದ ಕೂಡ ಏನ್ರಿ ಪಾರಾಗಕ್ಕೆ ಸಾಧ್ಯ ಆಗ್ತದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಈಗ ಬದಲಿ ಉದ್ಯೋಗಗಳ ಕೊರತೆ ಇರುವುದರಿಂದ ಏನಾಗ್ತಾ ಇದೆ, ಇನ್ನೂ ಬಡವರಾಗ್ತಾನೆ ಹೋಗ್ತಾ ಇದ್ದೀವಿ. ಅದು ಕೂಡ ಒಂದು ಕಾರಣ. ಇನ್ನು ನಿರುದ್ಯೋಗ. ಈಗ ಭಾರತದಲ್ಲಿ ಕೂಡ ಬಹಳ ನಿರುದ್ಯೋಗ ಪ್ರಮಾಣದ, ಅಥವಾ ಭಾರತ ಅಂತ ಏನಲ್ಲ, ಜನಸಂಖ್ಯೆ ಪ್ರಮಾಣ ಅಧಿಕವಾಗ್ತಾ ಹೋದಂತೆ ನಿರುದ್ಯೋಗದ ಪ್ರಮಾಣ ಕೂಡ ಅಧಿಕವಾಗ್ತಾ ಇದೆ. ಹಾಗಾಗಿ ನಾವೇನಾಗ್ತಾ ಇದ್ವಿ, ಬಡವರಾಗ್ತಾನೆ ಹೋಗ್ತಾ ಇದ್ವಿ. ಅದು ಕೂಡ ಒಂದು ಕಾರಣ. ಯಾಕಂದ್ರೆ ನಿರುದ್ಯೋಗ ಸಮಸ್ಯೆ ಅಧಿಕವಾಗಿತ್ತಂದ್ರೆ ನಮ್ದು ಆದಾಯ ಕಡಿಮೆ ಇರ್ತದೆ. ಆದಾಯ ಕಡಿಮೆ ಇರ್ತದೆ, ಆರ್ಥಿಕ ಪರಿಸ್ಥಿತಿ ಕಡಿಮೆ ಇರ್ತದೆ. ಆರ್ಥಿಕ ಪರಿಸ್ಥಿತಿ ಹಿಂಜರಿತ ಆಗೋದ್ರಿಂದ ನಾವು ಬಡವರಾಗಿನೇ ಉಳಿತಾ ಹೋಗ್ತೀವಿ. ಹಾಗಾಗಿ ಬಡತನಕ್ಕೆ ಅದು ಕೂಡ ಒಂದು ಕಾರಣ. ಯಾವುದು? ನಿರುದ್ಯೋಗ. ಯಾಕಂದ್ರೆ ನಾವು ಉದ್ಯೋಗಾವಕಾಶ ಇತ್ತಂದ್ರೆ ಬಡತನದಿಂದ ಹೊರಬರಕ್ಕೆ ಸಾಧ್ಯ. ನಮಗೆ ನಿರುದ್ಯೋಗ ಅಥವಾ ಉದ್ಯೋಗಾವಕಾಶಗಳು ನಮಗೆ ಇಲ್ಲದಿದ್ದಾಗ ಏನಾಗ್ತೈತೆ, ನಿರುದ್ಯೋಗದ ಪ್ರಮಾಣ ಕೂಡ ಅಧಿಕ ಇರೋದ್ರಿಂದ ಬಡತನ ಕೂಡ ಅಧಿಕವಾಗಿ ಕಂಡು ಬರ್ತದೆ. ಹಾಗಾಗಿ ನಿರುದ್ಯೋಗದ ಪ್ರಮಾಣ ಕೂಡ ಏನಾಗ್ತೈತಿ, ಇಲ್ಲೇ ಬಡತನಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಆದಾಯದ ಅಸಮಾನತೆ ಹಂಚಿಕೆ ಅಥವಾ ಅಸಮಾನತೆ. ಈ ಉದಾಹರಣೆ ನಮ್ಮ ದೇಶಗಳಲ್ಲಿ ತೆಗೆದುಕೊಂಡ್ರೆ ಇಲ್ಲಿ ಏನಾಗ್ತಿದ್ದಾರೆ, ಇನ್ನೂ ಹೆಚ್ಚು ಶ್ರೀಮಂತರಾಗ್ತಾನೆ ಹೋಗ್ತಾ ಇದ್ದಾರೆ, ಬಡವರು ಇನ್ನೂ ಹೆಚ್ಚು ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಕೊಡ್ತಕ್ಕಂಥ ಸೌಲಭ್ಯಗಳಾಗಲಿ ಅಥವಾ ಅಲ್ಲಿ ಕೊಡ್ತಕ್ಕಂಥ ಸರ್ಕಾರದ ಒಂದಿಷ್ಟು ಸ್ಕೀಮ್ಗಳಾಗಲಿ ಎಲ್ಲವೂ ಕೂಡ ಏನಾಗ್ತಾ ಇದೆ, ಈಗ ಶ್ರೀಮಂತ ವರ್ಗಗಳಿಗೇನೆ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ. ಬಡವರ್ಗಗಳು ಇನ್ನೂ ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅದು ಕೂಡ ಒಂದು ಕಾರಣ, ಆದಾಯದ ಅಸಮಾನತೆ. ಯಾಕಂದ್ರೆ ಈಗ ನಮ್ಮ ಎಲ್ಲರದು ಕೂಡ ಆದಾಯದ ಪ್ರಮಾಣ ಒಂದೇ ರೀತಿಯಾಗಿಲ್ಲ. ಆಮೇಲೆ ಎಲ್ಲರ ಜೀವನ ನಿರ್ವಹಣೆ ಕೂಡ ಒಂದೇ ರೀತಿಯಾಗಿ ಕಂಡು ಬರೋಂಗಿಲ್ಲ. ಹಾಗಾಗಿ ಇಲ್ಲಿ ಶ್ರೀಮಂತ ಬಡವ ಅನ್ನೋ ಒಂದು ವ್ಯತ್ಯಾಸತೆ ಕೂಡ ಅದ, ಭೇದ ಭಾವ ಕೂಡ ಕಂಡು ಬರುವುದರಿಂದ ಇಲ್ಲಿ ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ, ಬಡವರು ಇನ್ನೂ ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ಒಂದು ಕಾರಣ. ಯಾವುದ್ರಿ? ಆದಾಯದ ಅಸಮಾನತೆ ಅನ್ನೋದು ಕೂಡ ಬಡತನಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಒಂದು ಮೂಲ ಸೌಲಭ್ಯಗಳ ಕೊರತೆ. ಅಂದ್ರೆ ಈಗ
ಬಡತನಕ್ಕೂ ಕೂಡ ಮೂಲಭೂತ ಸೌಲಭ್ಯಗಳ ಕೊರತೆ ಕೂಡ ಕಾರಣವಾಗ್ತದೆ. ಉದಾಹರಣೆಗೆ ಶಿಕ್ಷಣ ಆಗಲಿ, ಆರೋಗ್ಯ ಸೇವೆ ಆಗಲಿ, ನೀರಾವರಿ ಸೌಲಭ್ಯ, ವಸತಿ ಯೋಜನೆಗಳಾಗಲಿ, ಅಥವಾ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಾಗಲಿ ಅವೆಲ್ಲ ಕಡಿಮೆ ಇರುವುದರಿಂದ ಬಡತನ ಅನ್ನೋದು ಕೂಡ ಏನಾಗ್ತಾ ಇದ್ರೆ ಅಧಿಕವಾಗ್ತಾ ಇದೆ. ಹೌದಾ? ನಾವೀಗ ಜನಸಂಖ್ಯೆ ಪ್ರಮಾಣ ಮಿತವಾಗಿತ್ತಂದರೆ ಎಲ್ಲರಿಗೂ ಕೂಡ ಏನು ಮಾಡ್ಬೋದು, ಮೂಲಭೂತ ಸೌಕರ್ಯ ಕೊಡ್ಬೋದು, ಉದ್ಯೋಗಾವಕಾಶ ಕೊಡ್ಬೋದು, ಅವರ ಜೀವನ ಮಟ್ಟ ಕೂಡ ಅಧಿಕವಾಗಿರ್ತದೆ. ಆದ್ರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಜನಸಂಖ್ಯೆ ಪ್ರಮಾಣ ಹೆಚ್ಚಾಗುವುದರಿಂದ ಎಲ್ಲರಿಗೂ ಮೂಲಭೂತ ಸೌಕರ್ಯಗಳಾಗಲಿ, ಎಲ್ಲರಿಗೂ ಬೇಕಾದಂಥ ಉದ್ಯೋಗಾವಕಾಶಗಳಾಗಲಿ, ಆದಾಯದ ಪ್ರಮಾಣವಾಗಲಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮೂಲಭೂತ ಸೌಲಭ್ಯಗಳ ಕೊರತೆ ಕೂಡ ಏನಾಗ್ತದೆ, ಬಡತನಕ್ಕೆ ಒಂದು ಪ್ರಬಲ ಕಾರಣವಾಗಿ ಕಂಡು ಬರ್ತದೆ. ಯಾಕಂದರೆ ಈಗ ನಮ್ಮ ಜನಸಂಖ್ಯೆ ಅಧಿಕವಾಗ್ತಾ ಹೋದಂಗೆ ಎಲ್ಲರಿಗೂ ಉದ್ಯೋಗಾವಕಾಶ, ವಸತಿ ಸೇವೆ ಆಗಲಿ, ಆರೋಗ್ಯ ಸೇವೆಗಳಾಗಲಿ ಎಲ್ಲ ಕೊಡೋಕೆ ಅಸಾಧ್ಯ. ಹಾಗಾಗಿ ಅದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಯಾವುದು? ಮೂಲಭೂತ ಸೌಲಭ್ಯಗಳ ಕೊರತೆ ಕೂಡ ಏನು ಬಡತನಕ್ಕೆ ಪ್ರಬಲ ಕಾರಣವಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಶಿಕ್ಷಣ ಕೂಡ ತೆಗೆದುಕೊಳ್ಬೋದು. ಶಿಕ್ಷಣ ಕೂಡ ಬಡತನಕ್ಕೆ ಒಂದು ಪ್ರಮುಖ ಕಾರಣ. ಯಾಕಂದರೆ ನಾವು ಉದ್ಯೋಗಾವಕಾಶವನ್ನು ಅಥವಾ ಏನಾದರೂ ಜೀವನವನ್ನು ನಿರ್ವಹಣೆ ಮಾಡಬೇಕಾದ್ರೆ ಮುಖ್ಯವಾಗಿ ಶಿಕ್ಷಣ ಅನ್ನೋದು ಬೇಕು. ನಾವಿಲ್ಲಿ ಬಡತನದಿಂದ ಇರುವುದರಿಂದ ಶಿಕ್ಷಣ ಕೂಡ ನಮಗೆ ಸಿಗ್ತಾ ಇಲ್ಲ ಸರಿಯಾಗಿ. ಹೌದಾ? ಶಿಕ್ಷಣದಿಂದ ಕೂಡ ನಾವು ಬಡತರಾಗ್ತಾ ಇದ್ವಿ. ಅದೇ ರೀತಿ ನಾವು ಏನೋ ಒಂದು ಪ್ರಕಾರವಾಗಿ ಶಿಕ್ಷಣ ಪಡೆದ್ವಿ, ಉನ್ನತ ಶಿಕ್ಷಣ ಪಡೆದ್ವಿ, ಎಲ್ಲ ಪಡೆದ್ರೂ ಕೂಡ ಉದ್ಯೋಗಾವಕಾಶ ಅನ್ನೋದು ಸಿಗ್ತಾ ಇಲ್ಲ. ಹಾಗಾಗಿ ಮತ್ತೆ ನಾವೇನಾಗ್ತಾ ಇದ್ವಿ, ಬಡವರಾಗ್ತಾನೆ ಹೋಗ್ತಾ ಇದ್ವಿ. ಅದು ಕೂಡ ಒಂದು ಕಾರಣ. ಯಾವುದು? ಶಿಕ್ಷಣ ಕೂಡ ಸರಿಯಾಗಿ ಸಿಗದೇ ಇರತಕ್ಕಂಥದ್ದಾಗಿರ್ಬೋದು. ಅದೇ ರೀತಿ ಶಿಕ್ಷಣ ಪಡೆದ್ರೂ ಕೂಡ ಉದ್ಯೋಗ ಅವಕಾಶ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಕೂಡ ನಮ್ಮನ್ನು ಏನು ಮಾಡ್ತಾ ಇದೆ, ಬಡತನಕ್ಕೆ ಇನ್ನೂ ದಬ್ತಾ ಇದೆ. ಹಾಗಾಗಿ ಈ ಎಲ್ಲ ಕಾರಣಗಳು ಬರ್ತಕ್ಕಂಥವೇನು, ಬಡತನಕ್ಕೆ ಬರ್ತಕ್ಕಂಥ ಪ್ರಮುಖ ಕಾರಣಗಳು. ಬಡತನದ ಅರ್ಥ ಹೇಳಿದೆ, ಅದರ ಪ್ರಮುಖ ಕಾರಣಗಳು ಕೂಡ ಇಲ್ಲಿ ಈ ರೀತಿಯಾಗಿ ಕಂಡು ಬರ್ತಾವ ಅಂತ ಹೇಳಿದೆ. ಒಂದು 6 ಪ್ರಮುಖ ಕಾರಣಗಳು ಈ ರೀತಿಯಾಗಿ ಕಂಡು ಬರ್ತಾವೆ. ಇವು ಕೂಡ ಬಡತನಕ್ಕೆ ಪ್ರಮುಖ ಕಾರಣಗಳಾಗಿ ಕಂಡು ಬರ್ತಾವ ಅಂತ ನನ್ನ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ಹಂಚ್ಕೊಂಡೀನಿ. ನನ್ನ ಒಂದು ಈ ಚಾನಲ್ ಆಗಲಿ, ನಾ ಹಾಕಿರತಕ್ಕಂಥ ಒಂದು ವಿಷಯವಾಗಲಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನ್ನ ಒಂದು ವಿಡಿಯೋಗಳಿಗೆ ಹೆಚ್ಚು ಪ್ರೋತ್ಸಾಹ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.